ಟೈಮ್ ಬಂದು 12:30 ಆಗಿದೆ. ಇವತ್ತಿನ ರೈಡು ಈ ಬೈಕಲ್ಲ, ಇಲ್ಲಿ ಹಿಂದೆ ಇರೋ ಬೊಲೆರೋ ಪಿಕಪ್ಪಲ್ಲಿ ಇವತ್ತು ರೈಡ್ ಇದೆ ಒಂದು ಚನ್ನರಾಯಪಟ್ಟಣಕ್ಕೆ. ನಮ್ಮ ರೆಗ್ಯುಲರ್ ಪಿಟ್ ಸ್ಟಾಪ್ ಇದು ಒಂಥರ ಅಂಗಡಿ. ಈ ಕ್ಯಾಂಟೀನ್ ಬಿಟ್ಟು ಯಾವ ಕ್ಯಾಂಟೀನಿಗೆ ಹೋಗಲ್ಲ ನಾವು. ಬೆಂಗಳೂರು ರೂಟು ಅಥವಾ ಶಾಂತಿಗ್ರಾಮಕ್ಕೆ ಏನಾದ್ರು ಬಂದರೆ ಇದೇ ರೆಗ್ಯುಲರ್ ಕ್ಯಾಂಟೀನ್, ರಂಗನಾಥ ಕ್ಯಾಂಟೀನ್ಮೆಂಟ್ಸ್ ಅಂತ. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ರೈಡ್ ಬಂದು ಚನ್ನರಾಯಪಟ್ಟಣಕ್ಕೆ, ಗಾಡಿ ಚೇಂಜ್ ಅಷ್ಟೇ. ಕಮರ್ಷಿಯಲ್ ವೆಹಿಕಲ್ಲು ಬೊಲೆರೋ ಪಿಕಪ್ಪು ಮ್ಯಾಕ್ಸು. ಹಿಂಗೆ ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇರೋದು. ಇವತ್ತು ಬೈಕು ಇಲ್ಲ, ಕಾರು ಇಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ. ಫ್ರೆಂಡ್ ಅವರಪ್ಪ ಶುಂಠಿ ವ್ಯಾಪಾರ ಮಾಡ್ತಾರಲ್ಲ, ಅವ್ರು ಲೇಬರ್ ಕರ್ಕೊಬರ್ಬೇಕಿತ್ತು. ಮನೇಲೂ ಬೇಜಾರಾಯ್ತಿತ್ತು ನನಗೆ. ಅದಕ್ಕೆ ಒಂದು ಹಿಂಗೆ ರೈಡ್ ಹೋಗೋಣ ಅಂತ. ಟೈಮ್ ಬಂದು 12:30 ಆಗಿದೆ. ಇಲ್ಲಿಂದ ಹಾಸನಿಂದ 30 ಕಿಲೋಮೀಟ್ರು ಬರ್ಗೂರು ಹ್ಯಾಂಡ್ ಪೋಸ್ಟ್ ಅಂತ ಇದೆ. ಅಲ್ಲೋಗಿ ಜನನ ಕರ್ಕೊಂಡು ಮತ್ತೆ ಹಾಸನಿಗೆ ಬಿಡಬೇಕು ಸಂತೆಪೇಟೆಯಲ್ಲಿ. ಗಾಡಿ ಓಡ್ಸೋಕ್ಕೆ ಒಳ್ಳೆ ಥ್ರಿಲ್ ಅಲ್ಲ, ಹಂಗಾಗಿ ನಾನೇ ಗಾಡಿ ಓಡಿಸ್ತಿದ್ದೀನಿ. ಆದರೂ ದೊಡ್ಡ ಗಾಡಿ ಓಡಿಸೋ ಮಜಾನೇ ಬೇರೆ. ಒಂದು 500 ಮೀಟರ್ ಇದೆ ಚನ್ನರಾಯಪಟ್ಟಣ. ಇಲ್ಲಿ ರೈಟ್ ಹೋಗ್ಬೇಕು, ಇಲ್ಲಿ ರೈಟ್ ಹೋಗ್ಬೇಕು. ಬರ್ಗೂರು ಹ್ಯಾಂಡ್ ಪೋಸ್ಟ್ ಅಂತ ಒಂದು 500 ಮೀಟರ್ ತೋರಿಸ್ತಿದೆ ಮ್ಯಾಪಲ್ಲಿ. In 300 meters, your destination will be on the right. ಇಲ್ಲಿಂದ 300 ಮೀಟ್ರ್ ಅಷ್ಟೇ. ಇದು ಗಾಡಿ 80 ಕ್ಲಾಕ್ ಆಗಿದೆ. 80 ಮೇಲೆ ಹೋಗಲ್ಲ, 80-85 ಅಷ್ಟೇ ಹೈಯೆಸ್ಟ್ ಇದ್ರ ಗಾಡಿದು ಸ್ಪೀಡು. ಅದ್ರ ಮೇಲೆ ಹೋಗಲ್ಲ. ಆದರೂ 80ರಲ್ಲಿ ಆರಾಮಾಗಿ ಗಾಡಿ ಹೊಡಿಬೋದು, ತೊಂದರೆನೇ ಇಲ್ಲ. ಒಳ್ಳೆ ಮಜಾ ಇದೆ ಗಾಡಿ ಹೊಡೆಯೋಕ್ಕೆ. ಈಗ ನೋಡೋಣ, ಅವರಿಗೆ ಕಾಲ್ ಮಾಡ್ಕೊಂಡು ಎಲ್ಲಿದ್ದಾರೆ ಅಂತ ಕೇಳ್ಕೋಬೇಕು. ಅವ್ರಿಗೀಗ ಫೋನ್ ಮಾಡಿದ್ವು, ಅವ್ರು ಅಲ್ಲೇ ಫ್ಲೈಓವರ್ ಕೆಳಗಿರೋ ಕೇಳಿದ್ದಾರೆ. ಈಗ ಮತ್ತೆ ಒಂದು ಸ್ವಲ್ಪ 300 ಮೀಟ್ರ್ ಮುಂದೆ ಬಂದಿದ್ವಲ್ಲ, ಈಗ ರಿಟರ್ನ್ ಫ್ಲೈಓವರ್ ಹತ್ರ ಹೋಗ್ತಿದ್ದೀವಿ, ಚನ್ನರಾಯಪಟ್ಟಣ ಫ್ಲೈಓವರ್ಗೆ. ಅಲ್ಲಿಗೆ ಬರ್ತಾರಂತೆ, ಅವ್ರು ಆಲ್ರೆಡಿ ಬರ್ತಿದ್ದಾರೆ ಲೊಕೇಶನಿಂದ. ನಾವು ಜಸ್ಟ್ ಇಲ್ಲಿ ಫ್ಲೈಓವರಿಂದ ಪಿಕಪ್ ಮಾಡ್ಕೊಂಡು ಹಾಸನಿಗೆ ಕರ್ಕೋಗೋದು ಅಷ್ಟೇ. ಇಲ್ಲಿ ಲಾರಿ ನಿಂತಿದೆಯಲ್ಲ, ಅವರೇ ಲೇಬರ್ಸು. ಅವ್ರು ಆ ಗಾಡಿಯಿಂದ ಈ ಗಾಡಿಗೆ ಕರ್ಕೋಬೇಕೀಗ. ಈಗ ನಮ್ಮ ಗಾಡಿಗೆ ಹಾಕ್ಕೊಂಡು ಅವ್ರನ್ನ ಕರ್ಕೋಗಿ ಮತ್ತೆ ಹಾಸನಲ್ಲಿ ಸಂತೆಪೇಟೆಗೆ ಬಿಡೋದು ಅಷ್ಟೇ ಕೆಲಸ. ಆಮೇಲೆ ಒಂದು ಟೀ ಕುಡ್ಕೊಂಡು ಮತ್ತೆ ಮನೆಗೆ ರಿಟರ್ನ್. ಇವತ್ತಿಂದು ಚನ್ನರಾಯಪಟ್ಟಣ ಟ್ರಿಪ್ ಇಲ್ಲಿಗೆ ಮುಗಿಯುತ್ತೆ. ಇದೇ ಗಾಡಿಗೆ ಲೋಡ್ ಆಗಿರೋ ಶುಂಠಿ ಫುಲ್ ಲೋಡ್ ಆಗಿದೆ ಗಾಡಿ. ಹೆಂಗಿದೆ ಜರ್ನಿ? ಫುಲ್ ಮಜಾನಾ? ಹೇಳ್ತೀನ ಮಜಾನ. 4 ಜನ ಫ್ರೆಂಟಲ್ಲಿ ಆಗ್ದವ್ರು ಕಷ್ಟದಲ್ಲಿ ಕುತ್ಕೊ ಬರ್ತಿದ್ದೀವಿ. ಕಾನಿಮೆ ಒಂದು ಟ್ವಿಸ್ಟ್ ಬಂದ್ಬಿಟ್ಟಿದೆ. ಇನ್ನೊಂದು ಇಬ್ಬರನ್ನ ಚನ್ನಪಟ್ಟಣ ಸರ್ಕಲಿಗೆ ಬಿಡಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ ಇಲ್ಲೊಂದು 3 ಜನ ಹೋಗ್ತಿದ್ದಾರೆ, ಇನ್ನು ಅಲ್ಲಿ ಹಿಂದೆನೇ ಒಂದು 4-5 ಜನ ಇಳಿದ್ರು. ಇವರಿಬ್ರು ಚನ್ನಪಟ್ಟಣ ಬಿಟ್ಬಿಟ್ಟು ರಿಟರ್ನ್ ಮನೆ. ಹೆಂಗಿದೆ ಬ್ರೋ ಈಗ? ರಿಲ್ಯಾಕ್ಸ್ ಆಯ್ತಾ? ಯಪ್ಪ ಫುಲ್ಲು ನರಕ್ ಹಾಕಿರೋ ನನ್ನ ಸಿಕ್ಕಾಪಟ್ಟೆ. ನಿಮ್ಮನ್ನ ಇಬ್ರು ನರ್ಕ ಹಾಕಿದ್ರು, ನನ್ನನ್ನು ನೀವು ಸೇರ್ಕೊಂಡು 3 ಜನ ನರ್ಕ ಹಾಕಿರಲ್ಲ ಹೇಳಿರೋ ನೀವು ಮೂಲೆಗೆ ಹಾಕ್ಬಿಟ್ಟು. ಡ್ರೈವರ್ನ ತುಂಬ ಸೇಫಾಗಿ ನಮ್ಮ ಕರ್ಕೊಂಡ್ಬಂದಿದ್ದಾರೆ. ಲೈಟ್ ಸಾಲದಲ್ಲಿ ಫ್ಲಾಶ್ ಲೈಟ್ ಹಾಕೊಂಡು ಇನ್ನೊಂದು ಫೋನಲ್ಲಿ ಬ್ಲಾಗ್ ಮಾಡೋದಾಗಿದೆ. ಬರೋದು ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಕಾರ್ ಆರಿಸ್ದಂಗೆ ಏನಾರು ಆರಿಸ್ರು, ಇವರು ಹಿಂದೆ ಇರೋರು ಹಾರು ಹೋಯ್ತಾರೆ. ಇದು ಬ್ಲೇಡ್ ಸೆಟ್ ಬರೋದಲ್ಲ ಗಾಡಿಗೆ, ಹಂಗಾಗಿ ತುಂಬ ಸ್ಮೂತಾಗಿ ಇಳಿಸ್ಬೇಕು. ಇಲ್ಲ ಅಂದರೆ ಯಾರಿ ಬರುತ್ತಾರೆ. ಈಗ ಬಿಡ್ಕೊಂಡಹಳ್ಳಿ ಸರ್ಕಲಲ್ಲಿದ್ದೀವಿ. ಇಲ್ಲಿಂದ ಲೆಫ್ಟು ಚನ್ನಪಟ್ಟಣ ಸರ್ಕಲ್ ಬೈಪಾಸಲ್ಲಿ ಹೋಗೋಣ ಅಂತ. ಮತ್ತೆ ಸಿಟಿ ಒಳಗೆ ಹೋಗಲಿಲ್ಲ, ಯಾವನೊಂದು ರೌಂಡ್ ಹೋಗ್ತಾನೆ ಅಂತ. ಫುಲ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಬಿಡ್ಕೊಂಡಹಳ್ಳಿ ಸರ್ಕಲ್ಲು.
ಮುಗೀತು. ಇವರಿಬ್ರದ್ದು ಡ್ರಾಪ್ ಮಾಡಾಯಿತು, ಎಲ್ಲ ಖಾಲಿ ಗಾಡಿ. ಈಗ ಒಂದು ಟೀ ಬ್ರೇಕ್.